ವಿವೇಕಾನಂದ ಕಾಲೇಜಿನ ಪದವಿ ದಿನಾಚರಣೆ ದೇಶವು ಪ್ರಪಂಚದಲ್ಲಿಯೇ ಅಗ್ರಸ್ಥಾನವನ್ನು ಪಡೆಯುವತ್ತ ಹೆಜ್ಜೆ ಹಾಕ್ತಿದೆ. ಚಿಂತಾಮಣಿ ಬಡವರ ಅನಕ್ಷರಸ್ಥರು ಸಂಖ್ಯೆ ಮೊದಲು ಹೆಚ್ಚಿನ ಸಂಖ್ಯೆಯಲ್ಲಿತ್ತು. ಆದರೆ ಪ್ರಸ್ತುತ ದೇಶ ಬಡತನ ಅನಕ್ಷರಸ್ಥರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಿದ್ದು ಇಂದು ದೇಶವು ಪ್ರಪಂಚದಲ್ಲಿಯೇ ಅಗ್ರಸ್ಥಾನವನ್ನು ಪಡೆಯುವತ್ತ ಹೆಜ್ಜೆ ಇಟ್ಟಿದ್ದು ಬೇರೆ ಬೇರೆ ದೇಶಗಳು ಭಾರತದ ನಾಯಕತ್ವವನ್ನು ಒಪ್ಪುತ್ತಿವೆ ಎಂದರು. ಪ್ರಪಂಚದ ಹೆಚ್ಚಿನ ಮಾನವ ಶಕ್ತಿ ಇಂದು ಭಾರತದಲ್ಲಿದ್ದು ಚೈನಾ ದೇಶ ಇಳಿ ವಯಸ್ಸಿನವರ ಸಂಖ್ಯೆ ಅಧಿಕವಾಗ್ತಿರುವ ದೇಶವಾಗಿದೆ. ಆದುದರಿಂದ ಭಾರತದಲ್ಲಿ ಯುವ ಶಕ್ತಿಯು ವಿಸ್ತೃತವಾಗಿ ಬೆಳೆಯುತ್ತಿದೆ ಎಂದು ಮಾಜಿ ಎಂಎಲ್ಸಿ ವೈ ನಾರಾಯಣ ಸ್ವಾಮಿ ಅಭಿಪ್ರಾಯಪಟ್ಟರು. ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಶ್ರೀ ವಿವೇಕಾನಂದ ಕಾಲೇಜು ವತಿಯಿಂದ ಪದವಿ ಘಟಿಕೋತ್ಸವವನ್ನು ಚಾಲನೆ ನೀಡಿ ಮಾತನಾಡಿ, ಪದವಿ ಘಟಿಕೋತ್ಸವ ದಿನ ಎಂಬುದು ವಿದ್ಯಾರ್ಥಿಗಳ ದೆಸೆಯಲ್ಲಿ ಅತ್ಯಂತ ಮಹತ್ವದ ಘಟ್ಟವಾಗಿದ್ದು, ಘಟಿಕೋತ್ಸವ ಪಡೆದ ತಕ್ಷಣಕ್ಕೆ ನಾವು ಏನಾದರೂ ಸಾಧಿಸಿದ್ದೇವೆಂದು ಅರ್ಥವಲ್ಲ, ಬದಲಾಗಿ ನಾವುಗಳು ಸಾಧಿಸಬೇಕಾದದ್ದು ಸಾಕಷ್ಟಿದೆ ಎಂದರು. ಕಾಲೇಜಿನ ಅಭಿವೃದ್ಧಿಗೆ ಪ್ರಾಂಶುಪಾಲ ವೆಂಕಟೇಶ್ ಶಿವರೆಡ್ಡಿ, ಉಪಾಧ್ಯಕ್ಷ ನಾಗರಾಜ್, ಖಜಾಂಚಿ ವೆಂಕಟೇಶ್ ಮೂರ್ತಿ ತ್ರಿಮೂರ್ತಿಗಳಾಗಿದ್ದಾರೆ ಎಂದರು. ಇವರ ನಿಸ್ವಾರ್ಥ ಸೇವೆಯಿಂದಾಗಿ ಹಳ್ಳಿಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡುವಲ್ಲಿ ಹಾಗೂ ಉನ್ನತ ಸ್ಥಾನಕ್ಕೆ ಏರುವ ಮಾರ್ಗ ತೋರಿಸಿ ಸಮಾಜಕ್ಕೆ ಆದರ್ಶ ವಿದ್ಯಾರ್ಥಿ ಆಸ್ತಿಯನ್ನು ರೂಪಿಸುತ್ತಿದ್ದಾರೆ ಎಂದರು. ವಿದೇಶಗಳಲ್ಲಿ ಘಟಿಕೋತ್ಸವದಲ್ಲಿ ಪದಪುಂಜಗಳ ಜೋಡಿಸಿಕೊಂಡು ಬಂದು ಭಾಷಣ ಮಾಡ್ತಾರೆ. ಆದರೆ ನಾನು ಇಲ್ಲಿದ್ದೇವೆಯೋ ಇಲ್ಲೇ ಹೇಗಿದ್ದೇವೆಯೋ ಹಾಗೇ ವಾಸ್ತವ ಅಂಶಗಳನ್ನು ಭಾಷಣ ಅರ್ಥಪೂರ್ಣವಾಗಿದ್ದು ಸಾಧನೆ ಮತ್ತು ಕನಸಿನೊಂದಿಗೆ ಛಲ ಇರಬೇಕು. ದುಶ್ಚಟಗಳಿಗೆ ಹಾಗೂ ಶೋಕಿಗಳಿಗೆ ಬಲಿಯಾಗಬಾರದೆಂದರು. ಪ್ರಾಂಶುಪಾಲ ವೆಂಕಟೇಶ್ ಶಿವರೆಡ್ಡಿ ಮಾತನಾಡಿ, ಶಿಸ್ತು, ಸಂಸ್ಕೃತಿ, ಸಂಪ್ರದಾಯ ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸುತ್ತಿದ್ದು ವಿದ್ಯಾರ್ಥಿಗಳ ಏಳ್ಗೆಗಾಗಿ ದುಡಿಯುತ್ತಿರುವ ಪ್ರಾಧ್ಯಾಪಕರ ತಂಡವೇ ನಮ್ಮಲ್ಲಿದ್ದು ಅವರಲ್ಲಿನ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಜ್ಯೋತಿಯಂತೆ ನೀಡಿ ಅವರ ಹೆಗ್ಗಳಿಕೆಗೆ ಶ್ರಮಿಸುತ್ತಿದ್ದಾರೆ ಎಂದರು. 32 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 800 ವಿದ್ಯಾರ್ಥಿಗಳಿಗೆ ಏರಿಕೆಯಾಗಿದೆ ಎಂದರು. ವಿದ್ಯಾರ್ಥಿಗಳಲ್ಲಿ ಸಂಯಮ, ಕರ್ತವ್ಯ ಪ್ರಜ್ಞೆ, ಸಂಸ್ಕೃತಿ, ಮಾನವೀಯತೆ, ತ್ಯಾಗದ ಅಂಶಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದರ ಫಲವಾಗಿ ರಕ್ತದಾನವನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದ ಕೀರ್ತಿ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ ಎಂದರು. ಇದಕ್ಕೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಜಿಲ್ಲಾಧಿಕಾರಿಗಳ ಮೆಚ್ಚುಗೆಗೆ ಕಾರಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗರಾಜ್, ಖಜಾಂಚಿ ವೆಂಕಟೇಶ್ ಮೂರ್ತಿ, ಕಾಲೇಜಿನ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. 850 ಜನ ಮಕ್ಕಳನ್ನು ಹೊಂದಿ ವಿದ್ಯಾರ್ಥಿಗಳನ್ನ ಆ ಸಿಂಧು ಅಂತ ಹೆಣ್ಣು 3 ಗೋಲ್ಡ್ ಮೆಡಲ್ ಪಡೆಯಲಿಕ್ಕೆ ಯಾರು ಕಾರಣ ಅಂದ್ರೆ ಈ ವಿವೇಕಾನಂದ ಕಾಲೇಜಿನ ಫೌಂಡೇಶನ್ ಕಾರಣ. ಅಂತ ಕಾಲೇಜಿನಲ್ಲಿ ಇವತ್ತು ನನ್ನನ್ನ ಕಾನ್ವೊಕೇಶನ್ ಅಡ್ರೆಸ್ ಮಾಡಬೇಕು ಅಂತ ಹೇಳಿ ಕರೆದಿದ್ದಾರೆ. ಫಾರಿನ್ ಕಂಟ್ರೀಸ್ಗಳೆಲ್ಲ ಕಾನ್ವೊಕೇಶನ್ ಅಡ್ರೆಸ್ ಅಂದ್ರೆ ಅವ್ರು ನೋಟ್ ಮಾಡ್ಕೊಂಡು ಬರ್ತಾರೆ. ಡ್ರಾಫ್ಟ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಫೈನ್ ಟ್ಯೂನಿಂಗ್ ಮಾಡಿ ಪದಪುಂಜಗಳನ್ನು ಜೋಡಿಸಿ ಡಿಕ್ಷನರಿಯಲ್ಲಿ ಪದಗಳನ್ನು ಹುಡುಕಿ ಯಾವ್ಯಾವ ಪದ ಹೇಳಬೇಕು ಅದನ್ನ ನಿಮಗೆ ಕಿವಿಗೆ ಬೀಳಿಸುವ ರೀತಿಯಲ್ಲಿ ಓದ್ಕೊಂಡು ಹೋಗುವುದು ಕಾನ್ವೊಕೇಶನ್ ಅಡ್ರೆಸ್. ನಾನು ಮಾತಾಡ್ತಾ ಇರೋದು ಎಕ್ಸ್ಟೆಂಪೋರ್ ಅಂದ್ರೆ ಎಲ್ಲಿದೆಯೋ ಅಲ್ಲೇ, ಹೇಗಿದೆಯೋ ಹಾಗೆ, ಏನ್ ಬರುತ್ತೋ ಅದು ಒಂದು ಎಕ್ಸ್ಪೆಂಟಿವ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ನಿಮಗೆ ಹಳ್ಳಿ ಹುಡುಗ, ನಿಮಗೆ ಹಳ್ಳಿ ಹುಡುಗ ಕೇಳ್ತಾ ಇದ್ದ ಆಮೇಲೆ ಕಾಂಗ್ರೆಸ್ ಬಂದವರಿಗೆಲ್ಲ ಯಾವಾಗೂ ಯಾವ ದೇಶ ಜೊತೆಗೆ ಬರೋದು ದೇಶ, ಜೊತೆಗೆ ಅನಕ್ಷರ ಜಾಸ್ತಿನೇ ದೇಶ. ಈ ದೇಶವನ್ನು ಯಾರು ಕಾಪಾಡುವುದು ಅಂತ ಹೇಳಿ 1947 ಚಿಂತೆ ಎತ್ಕೊಳ್ತಾರೆ. ಹೇಗಿಲ್ಲ, ಇಷ್ಟು ಜನಸಂಖ್ಯೆ ಜಾಸ್ತಿ ಇದೆ, ಈ ಜನಸಂಖ್ಯೆಗೆ ಊಟ ಕೊಡೋದು ಯಾರು? ಎಷ್ಟು ಕಷ್ಟ ಇದೆ. ವಿದ್ಯಾಭ್ಯಾಸ ಬಾರಿ 30-40% ಲೇಟೆಸ್ಟ್ ರೇಟ್. ಪ್ರಪಂಚದ ಅಗ್ರ ನಾಯಕನನ್ನಾಗಿ ನೋಡುವ ಕಾಲ ಬಹಳ ಹತ್ತಿರದಲ್ಲೇ ಇದೆ. ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ವರ್ಲ್ಡ್ ಲೀಡರ್. ಹೌದಲ್ವಾ? ಎಕ್ಸಾಂಪಲ್ ನೋಡ್ತಾ ಇದ್ದೀರಾ, ಉಕ್ರೇನ್ ಮತ್ತು ರಷ್ಯಾ ವಾರ್ಗೆ ಮಧ್ಯಸ್ಥಿಕೆ ಇಂಡಿಯಾ ದೇಶಕ್ಕೆ ಬಂದ್ರೆ ಒಪ್ಕೊಳ್ತೀವಿ ಅನ್ನೋ ಮಟ್ಟಕ್ಕೆ ದೇಶ ಬೆಳೆದು ನಿಂತಿದೆ ಅಂದ್ರೆ ಅದು ನಿಮ್ಮಂತ ಎಷ್ಟೋ ಯುವಕರ ಸಾಧನೆ. ಈ ದೇಶದ
ಹಾಗಾಗಿ ಇವತ್ತು ನೀವ್ಯಾರು ಬಡವರಲ್ಲ, ನೀವ್ಯಾರು ಅನಕ್ಷರಸ್ಥರಲ್ಲ, ನೀವ್ಯಾರು ಹಳ್ಳಿ ಹುಡುಗರು ಅಲ್ಲ, ಹುಡುಗಿಯರು ಅಲ್ಲ, ಹಳ್ಳಿ ರೈತರು ಅಲ್ಲ. ಹಳ್ಳಿಗಳಿಂದಲೇ ಇವತ್ತು ಈ ದೇಶಕ್ಕೆ ಈ ಕಿರೀಟ ಬಂದಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಮ್ಯಾನ್ ಪವರ್, ಹ್ಯೂಮನ್ ರಿಸೋರ್ಸಸ್, ಯಂಗರ್ ಜನರೇಷನ್ ಎಲ್ಲರಿಗೂ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ. ಭಾರತ ಬಿಟ್ಟು ಎಲ್ಲೂ ಇಲ್ಲ. ಚೈನಾ ಇಸ್ ಬಿಕಮಿಂಗ್ ಎ ಓಲ್ಡರ್ ಕಂಟ್ರಿ. ಚೈನಾ ದೇಶ ವಯಸ್ಸಾದವರ ದೇಶವಾಗಿ ಪರಿವರ್ತನೆ ಆಗ್ತಾ ಇದೆ. ಜಪಾನ್ ಕೆಳಗೆ ತೊಂದರೆ ಹೋಯಿತು. ಜಪಾನ್ನಲ್ಲಿ ಯಂಗರ್ ಜನರೇಷನ್ ನೋಡಕ್ ಸಾಧ್ಯನೇ ಇಲ್ಲ. ರಷ್ಯಾದಲ್ಲಿ ಯಂಗರ್ ಜನರೇಷನ್ ನೋಡಕ್ ಸಾಧ್ಯನೇ ಇಲ್ಲ. ಆ ಯಂಗರ್ ಎನರ್ಜೆಟಿಕ್ ಅಂಡ್ ಡೈನಾಮಿಸಮ್ ಎಲ್ಲಾದ್ರೂ ಡೈನಾಮಿಕ್ಸ್ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ. ಅದು ನಿಮ್ಮಂತ ವಿವೇಕಾನಂದ ಕಾಲ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು ಆ ಡೈನಾಮಿಸಮ್ ನೋಡುವುದನ್ನು ಇಷ್ಟಪಡ್ತಾರೆ. ಹಾಗಾಗಿ ನಿಮ್ಮನ್ನು ಕಂಡ್ರೆ ಬಹಳ ಖುಷಿ ನನಗೆ. ಯಾಕೆಂದ್ರೆ ನಾನು ನಿಮ್ಮ ಹಾಗೆ ಬಂದವನು. ನಂದು ಮುಂದೆ ಬ್ಯಾಕ್ಗ್ರೌಂಡ್. ಪಾಪ ನಾನು ಪರಿಚಯ ಮಾಡಬೇಕಾದ ಒಬ್ಬ ಪ್ರೊಫೆಸರ್ ನಾವು ಹೇಳ್ತಾ ಇದ್ರು, ನಾರಾಯಣ ಸರ್ಕಾರಿ ಶಾಲೆ ಹೋಗ್ಕೊಂಡು ಬಂದವರು. ನಾಟಕ ಹೊಂದುತ್ತಿರುವಂತಹ ಸಂದರ್ಭದಲ್ಲಿ 2016ರಲ್ಲಿ ಪೋಷಕ ಬಂಧುಗಳೆಲ್ಲ ಸೇರಿ ಸುಸಂಸ್ಕೃತ ಈ ಗುಣಗಳ ನೆರಳಿನಲ್ಲಿಯೇ ನಮ್ಮ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು. ದಯವಿಟ್ಟು ಏನಾದರೂ ನಮಗೆ ಪದವಿ ಕಾಲೇಜನ್ನು ಇಲ್ಲೇ ಪ್ರಾರಂಭ ಮಾಡಿ ಪದವಿ ಕಾಲೇಜಿನ ಅಧ್ಯಯನಕ್ಕೆ ಅನುಕೂಲ ಮಾಡಿಕೊಡಿ ಎಂದು ಕೇಳಿಕೊಂಡಾಗ ಪೋಷಕರ ಮನವಿಯ ಮೇರೆಗೆ 2016ರಲ್ಲಿ ಮಾನ್ಯ ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿ ಅವರನ್ನು ನಾವು ಸಂಪರ್ಕಿಸಿದಾಗ, ನಾನು ನಿಮ್ಮ ಜೊತೆಗಿರ್ತೀನಿ, ಒಂದು ಕಾಲೇಜನ್ನು ಮಾಡೋಣ, ನಾವೆಲ್ಲ ಸೇರಿ ತಾಲೂಕಿನ ಬಡ ಮಕ್ಕಳಿಗೆ, ರೈತ ಮಕ್ಕಳ ಅಭಿವೃದ್ಧಿಗಾಗಿ ದುಡಿಯೋಣ ಎಂದು ಹೇಳಿ ಬೆನ್ನೆಲುಬಾಗಿ ವೈ.ಎ.ಎನ್ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಆ ಸಂಸ್ಥೆಯ ಚೇರ್ಮನ್ ಆಗಿ ಅವರು ಮುಂದೆ ನಿಂತು ವಿವೇಕಾನಂದ ಪದವಿ ಕಾಲೇಜಿನ ಕಾರ್ಯದರ್ಶಿಯಾಗಿ ನನ್ನನ್ನ ಜವಾಬ್ದಾರಿಯನ್ನು ವಹಿಸಿದರು. ಉಪಾಧ್ಯಕ್ಷರನ್ನಾಗಿ ನಾಗರಾಜ ಸರ್ ಅವರನ್ನ ಮತ್ತು ಖಜಾನ್ಸಿಯಾಗಿ ವೆಂಕಟೇಶ ಮೂರ್ತಿ ಅವರನ್ನ, ಇತರ ಸದಸ್ಯರೊಂದಿಗೆ ಆಡಳಿತ ಮಂಡಳಿಯೊಂದಿಗೆ ವಿವೇಕಾನಂದ ಪದವಿ ಕಾಲೇಜ ಸಾಲಿನಲ್ಲಿ ಪ್ರಾರಂಭ ಆಯಿತು. ಎಲ್ಲೂ ಇಲ್ಲದಂತ ವಿಶೇಷವಾದಂತಹ ಒಂದು ಅಪರೂಪದ ಸಂದರ್ಭ ಎಂದರೆ, ವಿಶ್ವವಿದ್ಯಾನಿಲಯವು ಯಾವುದೇ ಒಂದು ಸಂಸ್ಥೆಗಳಿಗೆ ಪ್ರಥಮ ವರ್ಷದಲ್ಲೇ 40ಕ್ಕಿಂತ ಹೆಚ್ಚು ದಾಖಲಾತಿಯ ಅನುಮತಿಯನ್ನು ಪಡೆದೇ ಇರುವಂತಹ ಸಂದರ್ಭದಲ್ಲಿ ಇಲ್ಲಿನ ವಾತಾವರಣವನ್ನ ಅಧ್ಯಕ್ಷರ ಅಥವಾ ಚೇರ್ಮನ್ರ ಈ ಒಂದು ಶ್ರದ್ಧೆಯನ್ನು ಗಮನಿಸಿ ನೇರವಾಗಿ 80 ಸೀಟುಗಳ 80 ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ಅನುಕೂಲ ಮಾಡಿಕೊಟ್ಟಿತು. ಅಲ್ಲಿಂದ ಮುಂದೆ ಈ ಒಂದು ಶೈಕ್ಷಣಿಕ ಅಧ್ಯಯನ ಮಂಡಳಿ ಅಂತ ಅಫಿಲಿಯೇಷನ್ ಕಮಿಟಿ ಬಂದು 1 ವರ್ಷದ ಪ್ರಗತಿಯನ್ನು ನೋಡಿದಾಗ, ನಾವು ನೋಡೋಣ ಎಂದು ಹೇಳಿ ನಾವು 80ನ್ನ ದಾಖಲಾತಿ ಅನುಮತಿ ಕೊಟ್ಟಿವಿ. ನಮ್ಮ ಊರಿಗೆ ಮೀರಿದಂತೆ ನೀವು ನಡೀತಾ ಇದ್ದೀರಿ ಅಂತ ಹೇಳಿ 3 ಸಂಖ್ಯೆಯ ದಾಖಲಾತಿಗಳು ನಿಮ್ಗೆ ಆಗತ್ತೆ ಎಂದು ಹೇಳಿ ಅವರೇ ಸ್ವಯಂ ಪ್ರೇರಿತರಾಗಿ 100 ವಿದ್ಯಾರ್ಥಿಗಳ ದಾಖಲಾತಿಗೆ ಅನುಮತಿಯನ್ನು ಕೊಡ್ತಾ ಬಂದರು. ಚೇರ್ಮನ್ಗಳ ಆಸೆ ಆಸೋತ್ತರಗಳು, ಆಡಳಿತ ಮಂಡಳಿಯವರ ಈ ಒಂದು ಶ್ರಮದ ನೆರಳು, ವಿಶ್ವವಿದ್ಯಾನಿಲಯದ ಈ ಒಂದು ಪ್ರಗತಿಯ ಪರಿಶೀಲನೆ, ಇವೆಲ್ಲರ ನೆರವಿನಲ್ಲಿ ಬೆಳೆಯುತ್ತಾ ವಿವೇಕಾನಂದ ಪದವಿ ಕಾಲೇಜು ಮೊದಲನೇ ವರ್ಷವೇ ಪ್ರಥಮ ಫಲಿತಾಂಶದಲ್ಲಿ ಅಂತಿಮ ಬಿಕಾಂನಲ್ಲಿ ವರುಣ್ ಎಂಬ ವಿದ್ಯಾರ್ಥಿ ರಾಜ್ಯಪಾಲರಿಂದ ಘಟಿಕೋತ್ಸವದಲ್ಲಿ ಚಿನ್ನದ ಪದಕವನ್ನು ತೆಗೆದು ವಿವೇಕಾನಂದ ಪದವಿ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಎಂದು ಹೇಳುವುದಕ್ಕೆ ಆಡಳಿತ
ಅಭಿಮಾನಪೂರ್ವಕ ಮಾರ್ಗದರ್ಶನದಿಂದ ಇದೆಲ್ಲ ಸಾಧನೆ ಆಯಿತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.